ಆತ್ಮೀಯ ವಿದ್ಯಾರ್ಥಿಗಳ NMMSನ 2018ರ ಪ್ರಶ್ನೆ ಪತ್ರಿಕೆಯನ್ನು ನಾವೇನು ಮಾಡ್ತಾ ಇದ್ದೇವೆ ಅಂದರೆ ನೋಡ್ತಾ ಇದ್ದೇವೆ. ಸ್ವಲ್ಪ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದರೆ ನಾವು ಸರಳವಾಗಿ CET, ET, TET, GPSTR ಮತ್ತು SSLC ಪ್ರಶ್ನೆ ಪತ್ರಿಕೆಯ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡ್ಬೋದು. ಅದರ ಜೊತೆಗೆ ಇನ್ನು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಈ ವಿಜ್ಞಾನ ಅಧ್ಯಾಯಗಳು ಸರಳವಾಗಿ ಅರ್ಥ ಆಗುವಂತೆ ಇರುತ್ತವೆ. ನೆಕ್ಸ್ಟ್ ನಮ್ಮ ಇನ್ನೊಂದು HSTR ಪ್ರಶ್ನೆ ಪತ್ರಿಕೆಯಲ್ಲೂ ಇದರಲ್ಲಿರುವಂಥ ಪ್ರಶ್ನೆಗಳು ಭೌತಶಾಸ್ತ್ರ, ರಾಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದಲ್ಲಿ ಬಂದಿರಬಹುದು. ಹಾಗಾದರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಭೌತಶಾಸ್ತ್ರದ ಪ್ರಶ್ನೆ ಈ ರೀತಿ ಇದೆ ನೋಡಿ. ಒಂದು ಉಪಗ್ರಹವು 6R ತ್ರಿಜ್ಯವುಳ್ಳ ಕಕ್ಷೆಯಲ್ಲಿ ಒಂದು ಬಾರಿ ಪರಿಭ್ರಮಿಸಿದಾಗ ಅದರ ಸ್ಥಾನಪಲ್ಲಟ. ನೋಡ್ರಿ, ಪರಿಭ್ರಮಿಸಿದಾಗ ಹೋಗಿ ಅಂದರೆ ಪರಿಭ್ರಮಿಸಿ ಮತ್ತೆ ಮೊದಲನೇ ಸ್ಥಾನಕ್ಕೆ ಬಂದು ಬರ್ತದೆ. ಹೀಗಾಗಿ ಅಲ್ಲಿ ಸ್ಥಾನಪಲ್ಲಟ 0 ಆಗ್ತದೆ. ಸ್ಥಾನಪಲ್ಲಟ ಏನಾಗ್ತದ್ರಿ? 0 ಆಗ್ತದ. ನೆಕ್ಸ್ಟ್, ಚಲನೆಯ ದಿಕ್ಕು ಸತತವಾಗಿ ಬದಲಾಗುವುದು. ಚಲನೆಯ ದಿಕ್ಕು ಸತತವಾಗಿ ಬದಲಾವಣೆ ಆಗ್ತಾ ಇದೆ. ಏಕ ರೀತಿಯ ವೃತ್ತೀಯ ಚಲನೆ, ಏಕ ರೀತಿಯವಲ್ಲದ ವೃತ್ತೀಯ ಚಲನೆ, ಕಂಪನ ಚಲನೆ, ಸಮಾಂತರವಲ್ಲದ ಚಲನೆ. ಇದು ಏಕವೃತ್ತೀಯವಲ್ಲದ ಚಲನೆ. ಯಾಕಪ್ಪ ಅಂದರೆ ಚಲನೆಯ ದಿಕ್ಕು ಸತತವಾಗಿ ಬದಲಾವಣೆ ಆಗ್ತದ. ಹಾಗಾಗಿ ಇದು ಏಕರೀತಿಯವಲ್ಲದ ವೃತ್ತೀಯ ಚಲನೆಯಾಗಿರ್ತದ. ನೆಕ್ಸ್ಟ್, ಒಂದು ವಸ್ತುವಿನ ಚಲನೆಯ ಸ್ಥಿತಿಯನ್ನು ಬದಲಾಯಿಸಲು ಬಳಸುವ ರೋಧ ಅವಲಂಬನೆಯಾಗಿರುವುದು. ಒಂದು ವಸ್ತುವಿನ ಚಲನ ಸ್ಥಿತಿಯನ್ನು ಬದಲಾಯಿಸಲು ಬಳಸುವ ರೋಧ ಅವಲಂಬನೆಯಾಗಿರುವುದು. ಮೀನ್ಸ್ ಒಂದು ಚಲನೆ ಮಾಡ್ತದ ಆ ವಸ್ತುವನ್ನು ನಾವು ತಡಿಬೇಕಾಗಿದೆ. ಅಂದರೆ ಆ ವಸ್ತುವಿನ ಚಲನ ಸ್ಥಿತಿ ಬದಲಾವಣೆ ಆಗಬೇಕಾಗಿದೆ. ಹಾಗಾದರೆ ಅದಕ್ಕೇನು ಬೇಕು? ನೋಡ್ರಿ, ಮೇಲ್ಮೈ ವಿಸ್ತೀರ್ಣ ಅಂತೂ ಅಲ್ಲವೇ ಅಲ್ಲ, ಘನಫಲವೂ ಅಲ್ಲ, ವಸ್ತುವಿನ ಆಕಾರವೂ ಅಲ್ಲ. ಆದರೆ ವಸ್ತುವಿನ ರಾಶಿ ಏನಾಗಿರಬೇಕು ಅಂದರೆ ಅದರ ಮೇಲೆ ಅವಲಂಬನೆಯಾಗಿರ್ತದ. ಹೀಗಾಗಿ ಆಪ್ಷನ್ 4 ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್, ಸಂವೇಗದ ಏಕಮಾನ, ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂದರೆ kg m/s ಅಥವಾ kg m/s (10⁻⁻1). ಅದಕ್ಕೆ kg m/s ಈ ರೀತಿಯೂ ಓದ್ತೇವೆ ನಾವು. kg m/s ಅಂತಲೂ ಓದ್ತೇವೆ. ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 3 kg m/s. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಒಂದು ವಸ್ತುವಿನ ಮೇಲೆ ಆಗುವ ಬಲ ಪ್ರಯೋಗವನ್ನು ಕಂಡುಹಿಡಿಯುವ ಸೂತ್ರ F = m × a, ಮಾಸ್ ಇಂಟು ಎಕ್ಸಲರೇಷನ್. ನೆಕ್ಸ್ಟ್, ಒಂದು ವಸ್ತುವು 3 ಸೆಕೆಂಡ್ಗಳಲ್ಲಿ 10 ಮೀಟರ್ ಚಲಿಸಿ ನಂತರ 5 ಸೆಕೆಂಡ್ಗಳಲ್ಲಿ 15 ಮೀಟರ್ ಚಲಿಸಿದೆ. ಅದರ ಸರಾಸರಿ ವೇಗವು ಎಷ್ಟಾಗುತ್ತೆ ಅಂದರೆ 6.2 m/s ಆಗುತ್ತದೆ. 6.2 m/s ಆಗುತ್ತದೆ. ನೆಕ್ಸ್ಟ್, ಒಂದು ವಸ್ತುವಿನ ಚಲನಶಕ್ತಿ ಅವಲಂಬಿತವಾಗಿರುವುದು v² ಮೇಲೆ. ರೈಟ್. ನೆಕ್ಸ್ಟ್, ವಸ್ತುವು ಪೀನದರ್ಪಣದ ದ್ಯುತಿಕೇಂದ್ರ ಮತ್ತು ಪ್ರಧಾನ ಸಂಗಮದ ನಡುವೆ ಇರುವಾಗ ಉಂಟಾದ ಪ್ರತಿಬಿಂಬದ ಸ್ವಭಾವವು ನೈಜವಾಗಿರುತ್ತದೆ ಮತ್ತು ತಲೆ ಕೆಳಗಾದ ಮತ್ತು ಕುಗ್ಗಿರುತ್ತದೆ. ಆಪ್ಷನ್ 2 ಸರಿಯಾದ ಉತ್ತರ. ಪೀನದರ್ಪಣದ ದ್ಯುತಿಕೇಂದ್ರ ಮತ್ತು ಪ್ರಧಾನ ಸಂಗಮದ ನಡುವಿರುವಂತಹ ಪ್ರತಿಬಿಂಬವ ಸ್ವಭಾವ
ನೈಜವಾಗಿರ್ತದ, ನೈಜ ಬತ್ತು ಅಂದರೆ ತಲೆ ಕೆಳಗಾಗಿರಬೇಕು ಮತ್ತು ಅದು ಕುಗ್ಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ ಸೂರ್ಯನ 2ರಷ್ಟು ದ್ರವ್ಯರಾಶಿ ಹೊಂದಿರುವ ನಕ್ಷತ್ರ. ಸೂರ್ಯನ 2ರಷ್ಟು ದ್ರವ್ಯರಾಶಿಯನ್ನು ಹೊಂದಿರುವ ನಕ್ಷತ್ರ ಸಿರಿಯಸ್. ನೆಕ್ಸ್ಟ್ ದೀರ್ಘ ವೃತ್ತಾಕಾರದ ಗ್ಯಾಲಕ್ಸಿಗಳು ಉಂಟಾಗಲು ಕಾರಣ. ದೀರ್ಘ ವೃತ್ತಾಕಾರದ ಗ್ಯಾಲಕ್ಸಿಗಳು ಉಂಟಾಗಲು ಕಾರಣ ಚಿಕ್ಕ ಚಿಕ್ಕ ಸುರುಳಿಯಾಕಾರದ ಗ್ಯಾಲಕ್ಸಿಗಳು ಡಿಕ್ಕಿ ಹೊಡೆಯುವುದರಿಂದ. ಚಿಕ್ಕ ಚಿಕ್ಕ ಸುರುಳಿಯಾಕಾರದ ಗ್ಯಾಲಕ್ಸಿಗಳು ಡಿಕ್ಕಿ ಹೊಡೆಯುವುದರಿಂದ ದೀರ್ಘ ವೃತ್ತಾಕಾರದ ಗ್ಯಾಲಕ್ಸಿಗಳು ಉಂಟಾಗುತ್ತವೆ. ನೆಕ್ಸ್ಟ್ ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಎಡ್ವಿನ್ ಹಂಬಲ್ ಎಂಬ ವಿಜ್ಞಾನಿ ಈ ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರ. ನೆಕ್ಸ್ಟ್ ರಾಕೆಟ್ ಜವವು ಹೆಚ್ಚಾಗುವುದು. ರಾಕೆಟ್ನ ಜವವು ಹೆಚ್ಚಾಗುವುದು ಎದರಿಂದಪ್ಪ ಅಂದರೆ ಭೂಮಿಯ ಗುರುತ್ವದಿಂದ ವಿಮೋಚನೆ ಪಡೆದಾಗ. ವಿಮೋಚನಾ ವೇಗ ಮೀರಿದಾಗ ಅಲ್ಲ, ಗುರುತ್ವ ವೇಗೋತ್ಕರ್ಷವು ಬದಲಾವಣೆಯಾದಾಗ ಅಲ್ಲ, ರಾಕೆಟ್ನ ದ್ರವ್ಯರಾಶಿ ಹೆಚ್ಚಾಗಿರುವುದರಿಂದ ಅಲ್ಲ, ಭೂಮಿಯ ಗುರುತ್ವದಿಂದ ವಿಮೋಚನೆ ಹೊಂದಿದಾಗ ರಾಕೆಟ್ನ ಜವ ಏನಾಗ್ತದಪ್ಪ ಅಂದರೆ ಹೆಚ್ಚಾಗ್ತದ. ನೆಕ್ಸ್ಟ್ ನೋಡೋಣ.